ಎಲ್ಲರೂ ಒಂದೊಂದು ಥಿಯರಿ ಹೇಳ್ತಾ ಇದ್ದೀರಿ ಪ್ರಶಾಂತ್, ಒಂದು ಥಿಯರಿ ನನ್ನ ಥಿಯರಿ ಇದು, ಲಾಜಿಕ್ ಇದೆ ಅದಕ್ಕೆ. ಚಂದ್ರಶೇಖರ್ ಎಲ್ಲನೂ ತಗೊಂಡು ಪೊಲಿಟಿಕ್ಸಿಗೆ ಅನಿಸ್ಬಿಡೋದ? ಡಿ ಕೆ ಶಿವಕುಮಾರ್ ಅವರು ಏನೋ ನಟ್ಟು ಬೋಲ್ಟು ಒಂದು ಭಾಷಣದಲ್ಲಿ ಹೇಳಿದ್ರಪ್ಪ, ಇದನ್ನ ಒಂದು ಪೊಲಿಟಿಕ್ಸಿಗೆ ಸೇರಿಸಿದ್ದು, ಇನ್ನೊಂದು ವಾಲ್ಮೀಕಿ ಸಮುದಾಯ ಟಾರ್ಗೆಟ್ ಅಂತ. ಎಲ್ಲಿಂದ ಎಲ್ಲಿಗೆ ಸೇರಿಸ್ತೀರಿ ನೀವು ಅಂತ? 136 MLAಗಳನ್ನ ಗೆಲ್ಲಿಸಿ ಸರ್ಕಾರನ ಆಡಳಿತಕ್ಕೆ ತಂದಿರಲ್ಲ ಕರ್ನಾಟಕದ ಮಹಾಜನತೆ. ಸ್ವಲ್ಪ ಈ ಎಪಿಸೋಡ್ನ ಗಮನ ಇಟ್ಟು ನೋಡಿ. ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಮಳೆ ಬಂದು ಕೊಚ್ಕೊಂಡೋಗಿ ಜನ ಸಾಯ್ತಾ ಇದ್ದಾರೆ, ಇಲ್ಲಿ ಗುಂಡಿಗಳು ಬಿದ್ದುಬಿಟ್ಟು ಕಂಪ್ನಿಗಳ ಕಿತ್ಕೊಂಡು ಹೋಗ್ತವೆ. ಅದ್ರ ಬಗ್ಗೆ ಚಕಾರ ಎತ್ತದ DCM ಅವ್ರ ಪ್ರಿಯಾರಿಟಿ ನೋಡಿ. ಇವತ್ತು ಬಿಗ್ ಬಾಸ್ ವಿಚಾರದಲ್ಲಿ ಬೆಳಗ್ಗೆಯಿಂದ ಮಾತಾಡ್ತಾರೆ, DC ಹತ್ರ ಮಾತಾಡ್ತಾರಂತೆ, ಯಾರೋ SP ಹತ್ರ ಮಾತಾಡ್ತಾರಂತೆ, ಕುಮಾರಸ್ವಾಮಿ ಮೇಲೆ ಮಾತಾಡ್ತಾರಂತೆ. ಇವ್ರ ಪ್ರಿಯಾರಿಟಿ, ಇವ್ರನ್ನ ಬೆಂಬಲ ಮಾಡಿಕೊಂಡು ಈಶ್ವರ್ ಖಂಡ್ರೆ ಮಾತಾಡ್ತಾರಂತೆ, ಉತ್ತರ ಕರ್ನಾಟಕದ ಪ್ರಭಾವಿ ಸಚಿವರು ನರೇಂದ್ರ ಸ್ವಾಮಿ ಮಾತಾಡ್ತಾರಂತೆ. ಇವ್ರ ಪ್ರಿಯಾರಿಟಿ ನೋಡಿ ಸರ್. ಇವರು ನೋಡಿ ಅಜಿತ್, ಈ ಸರ್ಕಾರದಲ್ಲಿ ಎರಡೇ ಆಗ್ತಾ ಇರೋದು. ಒಂದು, 24 ಗಂಟೆ ಚಾನೆಲ್ಗಳಲ್ಲಿ ಆ ಪ್ರಶ್ನೆ ಬಂದಾಗ ಮಾಡಿದ್ರೆ ಪ್ರಯಾರಿಟಿ ಅಂತ ನೀವು 2 ತಿಂಗಳಿಂದ ತೋರಿಸಿದಿರಿ ಉತ್ತರ ಕರ್ನಾಟಕದಲ್ಲಿ ಪ್ರವಾಹ ಹೋಗ್ತಿರೋದು. ಅದ್ರ ಬಗ್ಗೆ ಮಾತಾಡಬೇಕು ಅಂತ ಅನಿಸ್ಲೇ ಇಲ್ಲ, ಅದ್ರಲ್ಲಿ ಪ್ರವಾಸ ಮಾಡಬೇಕು ಅಂತ ಅನಿಸ್ಲೇ ಇಲ್ಲ DCM ಇವು ಮಾತ್ರ ಅನ್ಸೋದು. ನೋಡಿ, ಈ ಸರ್ಕಾರದಲ್ಲಿ 2 ನಡೀತಾ ಇರೋದು. ಪತ್ರಕರ್ತರಾಗಿ ನಿಮಗೂ ಗೊತ್ತು, ನಮಗೂ ಬಹಳ ಚೆನ್ನಾಗಿ ಗೊತ್ತು. ಒಂದು, ಭ್ರಷ್ಟಾಚಾರ, ನಾವು ಹಳ್ಳಿ ಕಡೆ ಲೂಟಿ ಅಂತ ಹೇಳ್ತೀವಿ. ಎರಡನೇದು ದ್ವೇಷ ರಾಜಕಾರಣ. ನಮ್ಮ ಕಡೆ ಏನ್ ಹೇಳ್ತೀವಿ, ನೆಟ್ಟು ಬೋಲ್ಟ್. ಅದಕ್ಕೆ ಇಲ್ಲಿಗೆ ಬರ್ತೀನಿ. ಯಾರ ಮೇಲಿನ ದ್ವೇಷ? ಇಲ್ಲಿಗೆ ಬರ್ತೀನಿ. ನೆಕ್ಸ್ಟ್ ದ್ವೇಷ ರಾಜಕಾರಣ, ನೆಕ್ಸ್ಟ್ ಅದಕ್ಕೆ ಬರ್ತೀನಿ. ಭ್ರಷ್ಟಾಚಾರ. ಇವತ್ತು ನೋಡಿ ಕರ್ನಾಟಕದಲ್ಲಿ ಯಾವ ತರ ಭ್ರಷ್ಟಾಚಾರದ ವಾತಾವರಣ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ನೋಡಿ, ಸಿದ್ದರಾಮಯ್ಯನವರು ಇವತ್ತು ಕಣ್ಣು ಕಟ್ಕೊಂಡು ಕೂತಿರ್ತಕ್ಕಂಥ ಧೃತರಾಷ್ಟ್ರ. ಇಡೀ ಸರ್ಕಾರ ನಡೆಸ್ತಿರೋದ ಇನ್ನೊಬ್ಬ ಪ್ರಭಾವಿ. ಆಯ್ತಲ್ಲ, ಎಲ್ಲ ವಿಚಾರದಲ್ಲೂ ಉದ್ಘಾಟನೆ ಆದರೂ ಭ್ರಷ್ಟಾಚಾರ, ಉದ್ಘಾಟನೆ ಆಗದೇ ಇದ್ರೂ ಭ್ರಷ್ಟಾಚಾರ, ನೋಟಿಫಿಕೇಶನ್ ಆದರೂ ಭ್ರಷ್ಟಾಚಾರ, ನೋಟಿಫಿಕೇಶನ್ ಆಗದೇ ಇದ್ರೂ ಭ್ರಷ್ಟಾಚಾರ, ಗುಂಡಿ ಮುಚ್ಚಿದ್ರೂ ಭ್ರಷ್ಟಾಚಾರ, ಗುಂಡಿ ತೆಗೆದ್ರೂ ಭ್ರಷ್ಟಾಚಾರ. ಹಾಗೇನೆ ಯಾವುದಾದ್ರೂ ಒಂದು ಕಾರ್ಯಕ್ರಮ ನಿಂತರೂ ಭ್ರಷ್ಟಾಚಾರ, ಅಥವಾ ಅದು ಮತ್ತೆ ತಿರುಗಿ ಶುರುವಾದ್ರೂ ಭ್ರಷ್ಟಾಚಾರ. ನಿಮ್ಮ ಸರ್ಕಾರ ಇದ್ದಾಗ ಗುಂಡಿ ಮುಚ್ಚುವಾಗ ಅದು ಪೂರ್ತಿ 100% ಪ್ರಾಮಾಣಿಕವಾಗಿ ನಡೀತಿತ್ತ? ಗುಂಡಿ ತೆಗೆಯುವಾಗ ಪ್ರಾಮಾಣಿಕವಾಗಿ? ನಿಮ್ಮ ಸರ್ಕಾರ ಇದ್ದಾಗ ಉದ್ಘಾಟನೆ ಇದ್ದಾಗ ಪ್ರಾಮಾಣಿಕತೆ ಇತ್ತು, ಮುಚ್ಚುವಾಗ ಪ್ರಾಮಾಣಿಕತೆ ಇತ್ತ? ಅದಕ್ಕೆ ಡೌಟ್ ಬಂದೇನೆ. ದಿಸ್ ಇಸ್ ಕಂಟಿನ್ಯೂಟಿ. ಭ್ರಷ್ಟಾಚಾರ ಅನ್ನೋದು ನೀವು ಯಾವ 3 ಪಾರ್ಟಿ ಬಂದ್ರು ಕಂಟಿನ್ಯೂಟಿ ಮಾಡ್ತಾ ಇದ್ದೀನಿ. ಪ್ರಶ್ನೆಗೆ ನಮ್ಮ 40% ಅಂತ ಹೇಳಿ ಅದನ್ನು ಪ್ರೂವ್ ಮಾಡ್ಬಿಡ್ತೀನಿ ಅಂತ ಹೋಗಿ ನಾವು ಅಂತ ಸಮಿತಿ ಮಾಡಿದ್ರಲ್ಲ, ಏನ್ ಬಂತು ವರದಿ ಒಳಗಡೆಗೆ? ಯಾಕೆ ಸರ್ಕಾರ ಸುಮ್ಮನೆ ಕೂತ್ಕೊಂತು? ನೋಡಿ, ಬಿಗ್ ಬಾಸ್ ಸ್ಪೆಸಿಫಿಕ್ ಆಗಿ ಮಾತಾಡ್ರಿ. ಇದರಲ್ಲಿ ಯಾರು ಟಾರ್ಗೆಟ್ ನಿಮ್ ಪ್ರಕಾರ? ಇದರಲ್ಲಿ ಏನ್ ಭ್ರಷ್ಟಾಚಾರ? ಈಗ ನೀವು ಹೇಳಿದ್ರಿ ಅಲ್ಲ, ಹೌದು. ಬಿಗ್ ಬಾಸ್ ನನ್ನ ಕ್ಲೋಸ್ ಮಾಡಿದ್ರಲ್ಲ, ಕ್ಲೋಸ್ ಮಾಡೋದ್ರಲ್ಲೂ ಭ್ರಷ್ಟಾಚಾರ. ನಾಳೆ ಓಪನ್ ಮಾಡ್ತಾರಲ್ಲ, ಓಪನ್ ಮಾಡೋದ್ರಲ್ಲೂ ಭ್ರಷ್ಟಾಚಾರ. ಏನ್ ಹೇಳಿದ್ರಲ್ಲ, ಈಗ ಬರ್ಬೇಕಾದ್ರೆ ಒಂದು ಮಾತು ಬಂತು, ಏನು ಪಬ್ಲಿಸಿಟಿಗೋಸ್ಕರ ಅಂತೇಳಿ. ಬಿಗ್ ಬಾಸ್ಗೆ ಪಬ್ಲಿಸಿಟಿಗೆ ದುಡ್ಡು ಖರ್ಚಾಗುತ್ತಾ ಇಲ್ವಾ? ನೋಡಿ ಎಷ್ಟು ಚೆನ್ನಾಗಿ ಇದರಿಂದ ವ್ಯವಸ್ಥೆ ನಡೆದಿದೆ ಅಂತ ಹೇಳಿದ್ರೆ, ಬಿಗ್ ಬಾಸ್ ಕ್ಲೋಸ್ ಆಗಿ 1 ದಿನ ಕ್ಲೋಸ್ ಆಗಲಿ, 2 ದಿನ ಕ್ಲೋಸ್ ಆಗಲಿ, ಪಬ್ಲಿಸಿಟಿ ಸಿಗೋದು ಬಿಗ್ ಬಾಸ್ಗೆ. ಅದಕ್ಕೆ 100 ಕೋಟಿ ರೂಪಾಯಿ ವ್ಯವಹಾರ ನಡೆದಿರುತ್ತೆ. ಕ್ಲೋಸ್ ಮಾಡಿಸೋದಕ್ಕೆ ಬೆನಿಫಿಷಿಯರಿ ಯಾರು? ದೊಡ್ಡ ಪ್ರಭಾವಿಗಳು. ನಾಳೆ ಓಪನ್ ಮಾಡ್ತಾರೆ, ಓಪನ್ ಮಾಡಿ ಸುಮ್ಮನೆ ಆಗಲ್ಲ. ಅವ್ರು ಯಾರು ಜಾಲಿವುಡ್ ಅವ್ರು ದುಡ್ಡು ಕೊಟ್ಟರೆ ಓಪನ್ ಆಗೋದು. ವೇಗ್ ಅಲಿಗೇಷನ್ ಅಲ್ಲ, ಯು ನೋ ದ ಫ್ಯಾಕ್ಟ್. ಬಹಳ ವೇಗ ದಿಸ್ ಇಸ್ ದ ಫ್ಯಾಕ್ಟ್. ಯಾರು ಒಂದು ನಿಮಿಷ ನನಗೆ ಹೇಳಿ, ಇಡೀ ಪ್ರೋಗ್ರಾಮದ ವಾಲ್ಯೂಮ್ ಎಷ್ಟಿದೆ ರೀ? ಅಲ್ಲ ರೀ, ಒಂದು ನಿಮಿಷ. ಇಡೀ ಪ್ರೋಗ್ರಾಮದ ರೆವಿನ್ಯೂ ವಾಲ್ಯೂಮ್ ಎಷ್ಟಿದೆ? ಒಂದು ಮನೆಗೆ ನಾನು ಅಂದ್ರೆ ಪ್ರಾಕ್ಟಿಕಲ್ ಪ್ರಶ್ನೆ ಕೇಳ್ಬಿಡ್ತೀನಿ. ಸರ್ಕಾರ ನಡೆಸೋರ್ಗೆ ಆ ರೆವಿನ್ಯೂ ವಾಲ್ಯೂಮ್ ಮೇಲೆ ಅಯ್ಯೋ, ಅವ್ರ ವ್ಯಾಲ್ಯೂ ಹೆಂಗ್ ಗೊತ್ತಾ? 30-40 ಸೆಟ್ಗೆ ಪ್ಲಾನ್ಗೆ ಹೋಗ್ತಿರಲ್ಲ, ಅದನ್ನು ಬಿಡಲ್ಲ ರೀ ಇವರು. ಹಂಗೆ ತಟ್ಟಾಡ್ಕೊಂಡು ಕೂತ್ಕೊಂಡ್ಬಿಟ್ಟಾರೆ. ಬರೀ 30-40 ಸೈಟ್ಗೆ ನೀವು ಪ್ಲಾನ್ ಅಪ್ರೂವಲ್ ಹೋಗಿ ನಾಳೆ ನೀವು BBMPಗೆ ಹೋಗಿ, ಇದು ಬಿಡಿಯಾಗಿ ಹೋಗಿ, ಒಂದಕ್ಕೂ ಬಿಡಲ್ಲ, 10 ರೂಪಾಯಿ ಬಿಡಲ್ಲ. ಅಲ್ಲಿ ಆ ಮಟ್ಟಿಗೆ ಇಳಿದ್ಬಿಟ್ಟಿದ್ದಾರೆ ನೋಡಿ. ಇದೇನಂತ ಹೇಳಿದ್ರೆ, ಇವತ್ತು ಬಿಗ್ ಬಾಸ್ ಓಪನ್ ಭ್ರಷ್ಟಾಚಾರದ ಆರೋಪ ನಾನು ಅವ್ರ ಹತ್ರ ಉತ್ತರ ತಗೋತೀನಿ. ಟಾರ್ಗೆಟ್ ಯಾರು? ನೆಕ್ಸ್ಟ್ ಟಾರ್ಗೆಟ್ ಯಾರು ಅದಕ್ಕೆ? ಆಯ್ತಲ್ಲ, ನೀವು ಈಗ ಇನ್ನೊಂದು ನೆಕ್ಸ್ಟ್ ಎಂತ ಹೇಳಿದ್ರೆ ದ್ವೇಷ ರಾಜಕಾರಣ ಅಂತ ಹೇಳಿದ್ರೆ, ಏನ್ ದ್ವೇಷ? ದ್ವೇಷ ರಾಜಕಾರಣ ಆಯ್ತು. ಈಗ ನೆಟ್ಟು ಬೋಲ್ಟ್ ಟೈಟ್ ಮಾಡ್ಕೊಂಬಂದ್ರಲ್ಲ, ಯಾವ್ಯಾವ ನೆಟ್ಟು ಬೋಲ್ಟ್ಗಳನ್ನ ಟೈಟ್ ಮಾಡ್ಕೊಂಬರೋದು ಹಿಂದೆಯಿಂದ ನೋಡ್ಕೊಂಬನ್ನಿ. ನೀವು ಆಗ್ಲೇ ಹೇಳಿದ್ರಿ, ನಾರಾಯಣ ಸ್ವಾಮಿ ಹೇಳಿದ್ದಕ್ಕೆ ವಾಲ್ಮೀಕಿ ಸಮುದಾಯನ ಟಾರ್ಗೆಟ್ ಅಂತ. ಇಲ್ಲಿವರೆಗೂ ಕರ್ನಾಟಕದಲ್ಲಿ ಟಾರ್ಗೆಟ್ ಆಗಿರ್ತಕ್ಕಂಥ ಎಲ್ಲಾನು ನೋಡ್ಕೊಂಬನಿ. ಫಸ್ಟ್ ನಾಗೇಂದ್ರ ಟಾರ್ಗೆಟ್ ಆದ್ರ ರಾಜೀನಾಮೆ ಕೊಡ್ರಿ, ನೀವು ಆಗ್ರಹ ಮಾಡಲಿಲ್ವಾ? ಇವರು ಸಿದ್ದರಾಮಯ್ಯನವರು ಬೂಡದಲ್ಲಿ ಆಗಿರ್ಲಿಲ್ವಾ? ಏನು ಅವ್ರು ಒಬ್ಬರೇ ಮಾಡಿದ್ರು. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿಲ್ಲ. ಮತ್ತೆ ನಾನು ಕ್ವಶನ್ ಮಾಡ್ತಾ ಇದ್ದೀನಿ. ಏಕಾಏಕಿ ನಾಗೇಂದ್ರ ಮೇಲೆ ನಿಮಗೆ ಪ್ರೀತಿ ಉಕ್ಕಿ ಹರಿತಾ ಇದೆ? ಹರಿತಿಲ್ಲ ಸರ್. ನೆಟ್ಟು ಬೋಲ್ಟ್ ವಿಷಯ ಮಾತಾಡ್ತಿರೋದು. ನೆಟ್ಟು ಬೋಲ್ಟ್ ಯಾರ್ಯಾರು ಟೈಟ್ ಆಗ್ತಿದೆ ಅಲ್ರಿ? ಯಾರು ಟೈಟ್ ಆಗುತ್ತೆ? ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಹೊರಗೆ ಬಂದಾಗ ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅಂತ ನಿಮ್ಮ ಪಕ್ಷ ಮಾತಾಡ್ಲಿಲ್ಲ. ಪ್ರತಿ ಭ್ರಷ್ಟಾಚಾರಕ್ಕೂ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತು. ಯಾರೂ ಕೊಡ್ಲಿಲ್ವಲ್ಲ.
ಸಿದ್ದರಾಮಯ್ಯನ ಕೊಟ್ರ, ಡಿ ಕೆ ಶಿವಕುಮಾರ್ ಅವ್ರು ಕೊಟ್ರ, ಅವರು ಬಸ್ ಯಾರು ಇದಕ್ಕೆ ಯಾರು ಅರ್ಬಿ ತಿಮ್ಮಪ್ಪರ ರಾಜೀನಾಮೆ ಕೊಟ್ರ, ನಾಗೇಂದ್ರ ಕೊಡಬಾರ್ದಿತ್ತು, ಕೊಡ್ಲೇಬೇಕಿತ್ತು. ಟೈಟ್ ಮಾಡಿರ್ತಕ್ಕಂಥ ಸೀಕ್ವೆನ್ಸ್ ನೋಡ್ಕೊಂಬನಿ. ದಯಾನಂದ್ ಗುರಿ ಆದ್ರು RCB ಕೇಸಲ್ಲಿ. ದಯಾನಂದ್ ಚಂದ್ರಶೇಖರ್ ಹಂಗಿದ್ರೆ ಅವರು ಹೇಳ್ಬೋದು, ಇಲ್ಲಪ್ಪ ರಾಮುಲು ಅವ್ರನ್ನ ನೀವೇನ್ ಮಾಡಿದ್ರಿ, ರಮೇಶ್ ನಮಗೆ ಬೇಕೋ ಬೇಡವೋ ರಾಜಕಾರಣಿಗಳ ಜಾತಿಗಳ ಗೊತ್ತಾಗ್ತಾ ಇದ್ವು. ಈಗ IPS ಅಧಿಕಾರಿಗಳ ಜಾತಿ, ಸಿನಿಮಾ ನಟರ ಜಾತಿ, ಇನ್ನು ಯಾರು ರಾಘೇಂದ್ರ ಹೋಗ್ತಾರೆ. ಸೀರಿಯಸ್ ನನ್ನ ಗ್ಲೌಸ್ ಹೇಳ್ತಾ ಇದ್ದೀನಿ. ಬೇಕೋ ಬೇಡವೋ ರಾಜಕಾರಣದ ವಿಷಯ ಮಾತಾಡುವಾಗ ರಾಜಕಾರಣಿಗಳ ಜಾತಿಗಳು ಗೊತ್ತಾಗ್ತಾ ಇದ್ದೀನಿ. ನಾಗೇಂದ್ರ ಹೋಗ್ತಾರೆ, ಅದಾದ್ಮೇಲೆ ದಯಾನಂದ್ ಹೋಗ್ತಾರೆ, ಅದಾದ್ಮೇಲೆ ರಾಜಣ್ಣ ಹೋಗ್ತಾರೆ, ಅದಾದ್ಮೇಲೆ ಸುದೀಪ್ ಗುರಿ ಆಗ್ತಾರೆ. ನೀವೇ ತೊಡ್ಕೊಂಡ್ಬಿಡಿ. ಹಿಂದೆ ಇರ್ತಕ್ಕಂಥ ಕ್ರೊನಾಲಜಿ ಏನು, ಈ 4 ಜನದಲ್ಲಿ ಇರ್ತಕ್ಕಂಥ ಸಾಮ್ಯತೆ ಏನು? ಇಬ್ರು ಪೊಲಿಟಿಷಿಯನ್ಸ್ ಅಲ್ಲ, ಇಬ್ರು ಪೊಲಿಟಿಷಿಯನ್ಸ್. ಸುದೀಪ್ ಅವರು ಈ ಕಾರ್ಯಕ್ರಮದ ಹೋಸ್ಟ್ ರೀ. ಒಂದು ಚಾನೆಲ್ ನಿಂದ ಅವರು ಅವರು ಮಿನಿಸ್ಟ್ರು ಎಲ್ಲರೂ ಸೇರ್ಕೊಂಬಂಡಿ ಹಿಂದೆ ಇರ್ತಕ್ಕಂಥ ಕಾಮನ್ ಫ್ಯಾಕ್ಟರ್ ಯಾವ್ದು ಹೇಳಿ? ನೀವೇ ಹೇಳಿ. ಈ 4 ಜನಕ್ಕೆ ಇರ್ತಕ್ಕಂಥ ಕಾಮನ್ ಫ್ಯಾಕ್ಟರ್ ಯಾರು? ಯಾರ ವಿರೋಧಿಗಳವರು, ಯಾರ ಟಾರ್ಗೆಟ್ ಅವರು? ಇದೇ ಡಿ ಕೆ ಶಿವಕುಮಾರ್ ಟಾರ್ಗೆಟ್ ತಾನೆ. ಇವತ್ತು ಈ ಲೂಟಿ ಮತ್ತೆ ಈ ದ್ವೇಷದ ರಾಜಕಾರಣದೊಳಗಡೆ ಇಡೀ ಕರ್ನಾಟಕ ಏನು ಮುಳುಗೆದ್ದೋಗ್ತಾ ಇದೆಯಲ್ಲ, ಇದರ ಇನ್ನೊಂದು ಸೀಕ್ವೆನ್ಸ್ ಬಿಗ್ ಬಾಸ್. ನಾನು ಸಾಮಾನ್ಯವಾಗಿ ಸಲಹೆ ಕೊಡ್ತಾ ಇರ್ತೀನಿ, ತಲೆ ಕೆಲಸ ಕೊಡಿ ಅಂತಿರ್ತೀನಿ. ಅದು ವಿಪರೀತನೂ ಕೊಡಬಾರ್ದು ಚಂದ್ರಶೇಖರ್. ಸತ್ಯ ನಿಮಗೂ ಗೊತ್ತು. ನೀವು ವಿಷಯ ಹತ್ತಿದ್ದಕ್ಕೆ ನಾನು ವಿಷಯ ಮಾತಾಡಿರ್ತಕ್ಕಂಥದ್ದು ಇವತ್ತು ಆಗ್ತಿರ್ತದ್ದು ಅದನ್ನೇ. ಯಾವುದೇ ಕೆಲಸ ನೋಡ್ಕೊಂಬನಿ. ಮೊನ್ನೆ ಉಳ್ಳಾಳಲ್ಲಿ ನಾವೇ ಒಂದು ಪ್ರೋಗ್ರಾಮ್ ಮಾಡಿದ್ವಿ. ಹಿಂದಿನ ರಾತ್ರಿ ಗುಂಡಿ ಇಲ್ಲ ಸರ್, ಬೆಳಗ್ಗೆ ಗುಂಡಿ ರೆಡಿ ಆಗಿದೆ, ಗುಂಡಿನೂ ರೆಡಿ ಆಗುತ್ತೆ, ಗುಂಡಿ ಮುಚ್ಚ ದುಡ್ಡು ಹೋಗಿ ದುಡ್ಡು ಕ್ಲೋಸ್ ಆಗುತ್ತೆ. ನಾನು ಉಳಿದ ಅತಿಥಿಗಳ ಪ್ರತಿಕ್ರಿಯೆ ತೆಗೆದುಕೊಳ್ಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.